ಮೈ ಡಿಯರ್ ಮ್ಯಾನೇಜರ್ಸ್ ಆ್ಯಂಡ್ ಟೀಮ್ ಲೀಡ್ಸ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನಾನೇನಾದರೂ ಸುಳ್ಳು ಹೇಳಿದ್ದಲ್ಲಿ ನಿಮ್ಮ ಮೇಲೆ ಆಣೆ. ಇವತ್ತು ಸ್ವಲ್ಪ ಪ್ರಮೋಷನ್ನು ಐಕ್ ಬಗ್ಗೆ ಸ್ವಲ್ಪ ರೋಸ್ಟಿಂಗ್ ಥರ ಮಾತಾಡೋಣ ಬನ್ನಿ. ಸೊ ಏನಪ್ಪ ಅಂದರೆ ವಿಷಯ, ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಫೋನ್ ನೋಡಿದೆ, ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬಂದಿತ್ತು. ಏ ಬ್ರೋ, ಐ ಗಾಟ್ ದಿಸ್ ಮಚ್ ಐಕ್, ಹೌ ಮಚ್ ಯು ಗಾಟ್ ಅಂತ ಮೆಸೇಜ್ ಹಾಕಿದ್ದ. ನಾನು ರೊಚ್ಚಿಗೆದ್ದು ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡ್ತೀನಿ, 0% ಐಕು, 0% ಬೋನಸ್ಸು ಉರ್ದು ಆಯಿತು. ಇವ್ನಿಗೆ ಯಾಕೆ ಸಿಕ್ತು ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಆ್ಯಸ್ ಯೂಶುವಲ್ ಅವ್ನು ನಮ್ಮ ಮ್ಯಾನೇಜರ್ ಬಕೆಟ್ ಇರ್ತಾನೆ. ಸೊ ಅದೇ ಥರ ಈಗ ಅವನಿಗೆ ಐಕ್ ಸಿಕ್ಕಿದೆ. ಇದೇ ಥರ ನಾನು ಓಲ್ಡ್ ಕಂಪ್ನೀಲಿ ಈ ಒಡೆ ಮರ ಸಡೆ ನನ್ನ ಮಕ್ಕಳಿಗೆಲ್ಲ ಐಕ್ ಸಿಕ್ತಿದೆ ಅಂತ ಹೇಳ್ಬಿಟ್ಟು ನಾನು ರೊಚ್ಚಿಗೆದ್ದು ಐಕ್ ಕೇಳೋಣ, ಬೋನಸ್ ಕೇಳೋಣ, ಪ್ರಮೋಷನ್ ಕೇಳೋಣ ಅಂತ ಹೋದೆ. ನಮ್ಮ ಮ್ಯಾನೇಜರು ಆಲ್ರೆಡಿ ಇವತ್ತು ಕೇಳ್ತಾರೆ ಅಂತ ಗೊತ್ತು, ಬಿಕಾಸ್ ನಮಗೆ ಗೊತ್ತಿರುತ್ತೆ ಯಾವತ್ತು ಐಕ್ ಬಗ್ಗೆ ಮಾತಾಡ್ತಾರೆ, ಯಾವತ್ತು ಐಕ್ ಬಗ್ಗೆ ಮಾತಾಡಲ್ಲ. ಸೊ ಅದಕ್ಕೊಂದು ಡೇಟ್ ಅಂತ ಫಿಕ್ಸ್ ಇರುತ್ತೆ. ಸೊ ಅದೇ ಕಾರಣ ಆಲ್ರೆಡಿ ನಮ್ಮ ಮ್ಯಾನೇಜರಿಗೆ ಗೊತ್ತಿರುತ್ತೆ, ಅವನು ಆಲ್ರೆಡಿ ಶಿಷ್ಯ ಗರಮಾಗಿ ಕೂತಿರ್ತಾನೆ. ಇನ್ನು ಕೇಳೋಕ್ಕೆ ಹೋದೆ ಅಷ್ಟೇ. ಏನಪ್ಪ ಅಂತ ಕೇಳ್ದೆ. ಸರ್ ಹೌ ಮಚ್ ಯು ಆರ್ ಪ್ಲಾನಿಂಗ್ ಟು ಗಿವ್ ಹೈಕ್ ಆ್ಯಂಡ್ ಬೋನಸ್ ಸರ್, ಪ್ರಮೋಷನ್ ಅಂತ ಕೇಳಿದರೆ, ಸೊ ಯಾಕೆ ಕೊಡಬೇಕು ಎಕ್ಸ್ಪ್ಲೇನ್ ಮಾಡಪ್ಪ ಅಂದರೆ, ಸರ್ ಯು ನೋ ರೈಟ್ ಹೌ ಮಚ್ ಐ ವರ್ಕ್ಡ್ ಲೇಟ್ ನೈಟ್, ಹೌ ಮಚ್ ಐ ಫಿಕ್ಸ್ ಬಗ್ಸ್, ಐ ವರ್ಕ್ಡ್ ಆನ್ ಪ್ರೊಡಕ್ಷನ್ ಆಲ್ಸೋ ಸರ್ ಅಂತೇಳಿ ತುಂಬ ಡೈಲಾಗೆಲ್ಲ ಹೊಡೆದೇ ಇರೋದನ್ನು. ಸೊ ಅದಕ್ಕೆ ಇಲ್ಲಪ್ಪ ಅಂತ ಹೇಳ್ದೆ. ಆದರೂ ಬೇಜಾರಿಲ್ಲ, ಏನು ಮಾಡೋಕ್ಕಾಗುತ್ತೆ. ಇಲ್ಲಿ ಒಡೆ ಮರ ಸಡೆ ನನ್ನ ಮಕ್ಳಿಗೆ ಮಾತ್ರ ಐಕು ಪ್ರಮೋಷನ್ಸ್ ಎಲ್ಲ ಸಿಗುತ್ತೆ. ಈಗ ಇದು ಸ್ನೇಹಿತರೆ ನನ್ನ ಕತೆ ಆಯಿತು. ನಿಮ್ಮ ಕತೆ ಏನು ಅಂತ ಸ್ವಲ್ಪ ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸ್ನೇಹಿತರೆ, ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡ್ತಾ ಇದ್ದೀರ ಅಂದರೆ ಗೊತ್ತಾಯಿತು ನನಗೆ ನಿಮಗಂತೂ ಐಕು ಪ್ರಮೋಷನ್ನು ಬೋನಸ್ ಏನೂ ಸಿಕ್ಕಿಲ್ಲ ಅಂತ. ಸೊ ನಿಮಗೂ ಸಿಕ್ಕಿರುತ್ತೆ ಒಂದು ಅಂದರೆ 3 ಕಣ್ಣಿನ ಚಿಪ್ಪು, ಒಂದು ಚಂಬು ಹಿಡ್ಕೊಂಡು ಕಾಶಿ ಯಾತ್ರೆಗೆ ಹೋಗಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗು, ಯಾವುದೋ ಒಂದು ಲಾಸ್ಟ್ ಕಂಪ್ನಿಯಲ್ಲಿ ಒಂದು ಸತಿ ಹಿಂಗೆ ಪ್ರಮೋಷನ್ ಹೈಕ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಮ್ಯಾನೇಜರ್ ಕರೆದ್ಬಿಟ್ಟು, ಏ ಮಹೇಶ್, ಯು ಗಾಟ್ 3% ಹೈಕ್ ಮ್ಯಾನ್, ದಟ್ ಸಚ್ ಎ ವಂಡರ್ಫುಲ್ ಗ್ರೇಟ್ ಅಂತೆಲ್ಲ ಫುಲ್ ಮುಕ್ಕಳಾರೆ ಡೈಲಾಗ್ ಹೊಡೆದಿದ್ದ. ಅಂದ್ಕೊಂಡೆ ನಾನು, ಅವನ ಅಜ್ಜಿ ತಿಂಗಳಿಗೆ 2,000 1,500 ಸಂಬಳ ಜಾಸ್ತಿ ಮಾಡೋನು ಅಷ್ಟೇ, ಹೇಳ್ತಿರೋ ಬಿಲ್ಡಪ್ ನೋಡಿದ್ರೆ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಮಾಡಿದ್ದೀನಿ ಅನ್ನೋ ರೇಂಜಿಗೆ ಹೇಳ್ತಾವನೆ. ಸೊ ಅಂದ್ಕೊಂಡು ನಮ್ಮ ನೋಡಿದರೆ ನಮ್ಮ ಮನೆ ನಾಯಿ ಪೆಡಿಗ್ರಿಗೆ 6,000 ರೂಪಾಯಿ ಬೇಕು ತಿಂಗಳ ಒಂದು ಪ್ಯಾಕೆಟಿಗೆ. ಅವನ ಅಜ್ಜಿ ಇವ್ನು ಕೂಡ ಐಕು ಹೋಗ್ಲಿ ಬಿಡು ಅಂದ್ಕೊಂಡು ಸುಮ್ಮನೆ ಹುರ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಈ ನನ್ನ ಮಕ್ಕಳು ಅವ್ರಿಗೆ ಹೆಂಗಪ್ಪ ಅಂದರೆ ಈ ಮ್ಯಾನೇಜರ್ಗೂ ಟೀಮ್ ಲೀಡ್ರು ಫಸ್ಟು ಬಜೆಟ್ನ ಕಟ್ ಆಫ್ ಮಾಡಿ ಅವ್ರು ಸೇಫ್ ಆಗೋದನ್ನು ಅವ್ರು ನೋಡ್ಕೋತಾರೆ, ಆಮೇಲೆ ನಮ್ಮನ್ನು ಸೇಫ್ ಮಾಡ್ತಾರೆ. ನಮ್ಮನ್ನು ಸೇಫ್ ಮಾಡಲ್ಲ, ಬೇಕಾದ್ರೆ ಬಿಡ್ತಾರೆ, ಇನ್ನೊಬ್ಬನ ಎಂಪ್ಲಾಯಿನ ಹೈರ್ ಮಾಡ್ಕೋತಾರೆ, ಅದರಲ್ಲಿ ಏನು ವಿಷಯ ಇದಿಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಡೋಂಟ್ ಲವ್ ಯುವರ್ ಕಂಪನಿ, ಲವ್ ಯುವರ್ ಜಾಬ್ ಅಂತ ಹೇಳ್ತಾರೆ. ಅದೇ ಥರ ನಾವು ಪ್ರೊಸೀಡ್ ಆಗಬೇಕು. ಆದ್ರೂ ಗುರು, ನಮ್ಮಂಥ ನಿಯತ್ ಹುಡುಗರಿಗೆಲ್ಲ ಐಕು ಪ್ರಮೋಷನ್ ಎಲ್ಲ ಸಿಗಲ್ಲ ಗುರು. ನೀವೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗ್ಯಾಂಗಲ್ಲಿ ಆಲ್ರೆಡಿ ಒಂದು ಬಕೆಟ್ ಇರುತ್ತೆ, ಅದಕ್ಕೆ ಸಿಗುತ್ತೆ. ಆಮೇಲೆ ಇನ್ನೂ ಏನೇನೋ ಬೇರೆ ಇರ್ತವೆ ಕತೆಗಳು, ಅವೆಲ್ಲ ನಮಗೆ ಬೇಡ. ದೊಡ್ಡವ್ರ ವಿಷಯ ನಮ್ಗೆ ಯಾಕೆ, ಸಣ್ಣವ್ರಿಗೆ ಬೇಡ ಬೇಡ ಬೇಡ. ಅಯ್ಯೋ, ಇದು IT ಹುಡುಗರ ವ್ಯಥೆ ಮತ್ತು ಕತೆ. ನಿಮ್ಮ ಪರವಾಗಿ ನಾನು ಎಲ್ಲ ಕತೆಗಳನ್ನು ವ್ಯಥೆಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೇಳ್ಕೊಳಕ್ಕಾಗ್ತಿಲ್ಲ, ನಾನು ಹೇಳ್ಕೊಂಡಿದ್ದೀನಿ. ಇದೇ ಥರ ಈ ವಿಡಿಯೋ ನೋಡ್ತಿರೋ ಎಲ್ಲ ನನ್ನ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸ್ಬೇಕು. ಯಾವುದೇ ಕಾರಣಕ್ಕೂ ಆಫೀಸ್ಗೆ ಹೋಗಿ ಕಾನೂನಿನ ಕ್ರಮ ಕೈಗೆ ತಗೊಳ್ಬೇಡಿ. ಮತ್ತು ಕಾನೂನಿಗೆ ಕೈಗೆ ತಗೊಂಡು ಭಾರಿ ಅನಾಹುತ ಮಾಡಿಕೊಂಡು ಮತ್ತು ಪೇಪರ್ ಗೀಪರ್ ಹಾಕ್ಕೊಂಡು ಬೇರೆ ಕಂಪ್ನಿಗೆ ಹೋಗಿ ಇಲ್ಲಿಂದ ಅಲ್ಲಿಗೆ ಡಬಲ್ ಪ್ಯಾಕೇಜ್ ತಗೊಂಡು ಪಾಪ ಅದನ್ನು ಕೇಳಿ, ಅದನ್ನು ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ನಿಮ್ಮ ಮ್ಯಾನೇಜರ್ ನೋಡಿ ಅದನ್ನು ಹುರ್ಕೊಂಡು ಭಯಂಕರ ಕತೆಗಳೆಲ್ಲ ಆಗ್ತವೆ. ಈ ಥರ ಯಾವುದೇ ಸುದ್ದಿಗಳನ್ನು, ನೆಕ್ಸ್ಟ್ ಪೇಪರ್ ಹಾಕಿದ ಸುದ್ದಿಗಳು ಮತ್ತು ಜಾಬ್ ಸಿಕ್ಕ ಸುದ್ದಿಗಳನ್ನು ಎಲ್ಲೂ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಂಚದಿರಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ಕಾರಣಕ್ಕೂ ಮ್ಯಾನೇಜರ್ಗಳಿಗೆ ಬಕೆಟ್ ಹಿಡಿಯೋಕ್ಕೆ ಹೋಗಬೇಡಿ. ಬನ್ನಿ, ಈಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನು ಕೆಲಸ ಮಾಡು ಬಿಡು, ಐಕ್ ಸಿಗೋದು ಯಾರಿಗೆ ಅಂತ ನಿಮಗೆ ಗೊತ್ತು. ನಾನಂತೂ ಚಡ್ಡಿ ಹರ್ಕೊಂಡು 1-2 ವರ್ಷದಿಂದ ಒಂದೇ ಕಂಪ್ನಿಯಲ್ಲಿ ಹರ್ಕೊಂಡು ದುಡಿತಾ ಇದ್ದೀನಿ. ನನಗೆ ಸಿಕ್ಕಿದ್ದು 3 ಕಣ್ಣಿನ ಚಿಪ್ಪು ಮತ್ತು ಒಂದು ಚಂಬು. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ, ಅದನ್ನು ಹೇಳಲ್ಲ, ಯಾಕಂದರೆ ನಾನೇ ನಿಮ್ಗೆ ಇಷ್ಟೊತ್ತು ಉಪದೇಶ ಮಾಡಿದೆ. ಮತ್ತೇನೂ ಇಲ್ಲ ಸ್ನೇಹಿತರೆ, ಇಷ್ಟೇ ವಿಷಯ. ಪೀಸ್, ಯಾವಾಗಲೂ ಪೀಸಾಗಿರಿ, ಆರಾಮಾಗಿರಿ, ಕೂಲಾಗಿರಿ. ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತಗೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಏನಂತೀರಾ? ಇಷ್ಟೇ, ಪೀಸ್ ಇವತ್ತಿನ ವಿಷಯ. ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ.